2 ದಿನಗಳಿಂದ ನಡೆದ ಮುಂಗಾರು ಅಧಿವೇಶನ ಸಂತಾಪ ಸೂಚನೆ ಮತ್ತು ಸಭಾಧ್ಯಕ್ಷ ಸಭಾಪತಿ ಚುನಾವಣೆಗೆ ಸೀಮಿತವಾಗಿತ್ತು. ಆದರೆ ಸೋಮವಾರದಿಂದ ನಿಜವಾದ ದಂಗಲ್ ಶುರುವಾಗಲಿದೆ. ಸರ್ಕಾರದ ವಿರುದ್ಧ ಮುಗಿಬೀಳಲು ವಿಪಕ್ಷಗಳು ನಿರ್ಧರಿಸಿವೆ. ಸೋಮವಾರದಿಂದ ಸದನದಲ್ಲಿ ಕದನ ಆರಂಭ. ಸಚಿವ ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷಗಳ ಪಟ್ಟು. ಮುಂಗಾರು ಅಧಿವೇಶನ ಆರಂಭವಾಗಿ 2 ದಿನ ಕಳೆದಿದೆ. ಮೊದಲ ದಿನ ಅಗಲಿದ ಗಣ್ಯರಿಗೆ ಸಂತಾಪವನ್ನು ಸೂಚಿಸಲಾಯಿತು. 2ನೇ ಸ್ಪೀಕರ್ ಹಾಗೂ ಸಭಾಪತಿಗಳ ಚುನಾವಣೆ ಕೂಡ ನಡೆಯಿತು. ಹೀಗಾಗಿ 2 ದಿನ ಸದನ ಶಾಂತವಾಗಿ ಇತ್ತು. ಆದರೆ ಅಸಲಿ ಆಟ ಸೋಮವಾರದಿಂದ ಶುರುವಾಗಲಿದೆ. ವಾರದ ಮೊದಲ ದಿನವೇ ಕದನ ಏರ್ಪಡಲಿದೆ. ವಾಲ್ಮೀಕಿ ಹಗರಣವನ್ನು ಬಿಜೆಪಿ ಕೈಗೆತ್ತಿಕೊಳ್ಳಲಿದೆ. ವಾಲ್ಮೀಕಿ ಹಗರಣದಲ್ಲಿ ಸಿಲುಕಿದ್ದ ನಾಗೇಂದ್ರರಿಗೆ ಮತ್ತೆ ಸಚಿವ ಸ್ಥಾನ ಕೊಟ್ಟಿರುವುದಕ್ಕೆ ವಿಪಕ್ಷಗಳು ಗರಂ ಆಗಿವೆ. ಸದ್ಯ ಪ್ರಕರಣ ಬಾಕಿ ಇರುವಾಗಲೇ ಕಳಂಕಿತ ಶಾಸಕನಿಗೆ ಹೇಗೆ ಸಚಿವ ಸ್ಥಾನವನ್ನ ಕೊಟ್ಟಿರಿ ಅಂತ ಬಿಜೆಪಿ ಪ್ರಶ್ನೆ ಮಾಡಲಿದೆ. ನಾಗೇಂದ್ರ ರಾಜೀನಾಮೆ ಪಡೆಯುವವರೆಗೂ ಅಧಿವೇಶನ ನಡೆಸಲು ಬಿಡುವುದಿಲ್ಲ ಅಂತ ವಿಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ ಪಟ್ಟು ಹಿಡಿಯಲಿದೆ. ಹೀಗಾಗಿ ಕಡ್ಡಾಯವಾಗಿ ಸೋಮವಾರ ಹಾಜರಿರುವಂತೆ ಎರಡೂ ಪಕ್ಷಗಳ ಶಾಸಕರಿಗೆ ಈಗಾಗಲೇ ಸಂದೇಶವನ್ನು ರವಾನಿಸಲಾಗಿದೆ. ಭಾರತೀಯ ಜನತಾ ಪಾರ್ಟಿ ನಾವು ನಾಗೇಂದ್ರನ ವಿರೋಧ ಮಾಡ್ತಾ ಇಲ್ಲ, ಆದ್ರೆ ಒಬ್ಬ ಭ್ರಷ್ಟ ಮಂತ್ರಿಯನ್ನ ನಾವು ವಿರೋಧ ಮಾಡ್ತಾ ಇದ್ದೇವೆ. ಇವತ್ತು ಚಾರ್ಜ್ ಶೀಟ್ ಕೂಡ ಫೈಲ್ ಆಗಿದೆ. ಕ್ಲೀನ್ ಚಿಟ್ ಕೊಟ್ಟ ಮೇಲೆ ಮತ್ತೆ ಮಂತ್ರಿ ಆಗಲಿ, ನಮ್ದೇನು ತಕರಾರಿಲ್ಲ. ಅಲ್ಲಿವರೆಗೂ ಒಬ್ಬರಿಲ್ಲ ಅಂದ್ರೆ ಇಬ್ಬರನ್ನ ಸಮುದಾಯದಿಂದ ಮಂತ್ರಿ ಮಾಡಲಿ ಮಾನ್ಯ ಮುಖ್ಯಮಂತ್ರಿಗಳು, ಅದಕ್ಕೂ ನಮ್ದೇನು ತಕರಾರಿಲ್ಲ. ಹಾಗಾಗಿ ವಿಚಾರ ಬಹಳ ಗಂಭೀರವಾಗಿರ್ತಕ್ಕಂಥದ್ದು. ಯಾವ ಹಣ ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಲೂಟಿ ಮಾಡಿರುವಂತಹ ಮಂತ್ರಿಯ ವಿರುದ್ಧ ಆರೋಪ ಇರುವಂತದ್ದು. ಸದನ ಆರಂಭವಾಗ್ತಿದ್ದಂತೆ ನಾಗೇಂದ್ರ ವಿಚಾರವನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರಸ್ತಾಪ ಮಾಡಲಿದ್ದಾರೆ. ಅಶೋಕ್ಗೆ ಪಕ್ಷದ ಎಲ್ಲಾ ನಾಯಕರು ಕೂಡ ಧ್ವನಿಗೂಡಿಸಲು ನಿರ್ಧರಿಸಿದ್ದಾರೆ. ಈ ಮುಜುಗರದಿಂದ ತಪ್ಪಿಸಿಕೊಳ್ಳಲೇಬೇಕಾದಂತಹ ಅನಿವಾರ್ಯತೆ ಸರ್ಕಾರಕ್ಕಿದೆ. ಆದರೆ ಈಗಾಗಲೇ ನಾಗೇಂದ್ರಗೆ ಸಿಎಂ ಡಿಕೆ ಶಿವಕುಮಾರ್ ಭರವಸೆ ನೀಡಿದ್ದು, ನಾನು ಸದನದಲ್ಲಿ ಉತ್ತರವನ್ನು ಕೊಡುತ್ತೇನೆ ಅಂತ ಅಭಯ ನೀಡಿದ್ದಾರಂತೆ. ಐಟಿ ಇಡಿ ಅವರ ಬಳಿಯೇ ಇದೆ. ನಾಗೇಂದ್ರ ವಿರುದ್ಧ ಸಾಕ್ಷಿ ಕೊಡ್ಲಿ, ರಾಜೀನಾಮೆ ಕೊಡ್ತಾರೆ ಅಂತ ಪ್ರಿಯಾಂಕ್ ಖರ್ಗೆ ಸವಾಲ್ ಹಾಕಿದ್ದಾರೆ. ಬಂದು ಸದನದಲ್ಲಿ ಚರ್ಚೆ ಮಾಡಲಿ, ಯಾಕೆ ಏನು ಅಂತ. ಸುಮ್ಮನೆ ಬಂದು ಮೈಕ್ ಮುಂದೆ ಮಾತಾಡೋದು ಏನ್ ಪ್ರಯೋಜನ? ಲೆಟ್ ದಮ್ ಕಮ್ ಅಂಡ್ ಡಿಸ್ಕಸ್. ಈಗ ಐಟಿ ಇಡಿ ಸಿಬಿಐ ಎಲ್ಲ ಅವ್ರದೇ ಇದೆ ಅಲ್ಲ, ತೋರಿಸ್ಬಿಡ್ಲಿ ಒಂದು ಕಾಗದ, ಹೌದಪ್ಪ ಈಸ್ ಗಿಲ್ಟಿ ಅಂತ, ತಕ್ಷಣ ರಾಜೀನಾಮೆ ಕೊಡ್ತಾರೆ. ಸುಮ್ಮನೆ ಏನಿಲ್ಲ, ಸುಮ್ಮನೆ ನಾವು ಮಾತಾಡ್ಕೋತಾ ಹೋದ್ರೆ. ನಾಗೇಂದ್ರಗೆ ಸಚಿವ ಸ್ಥಾನ ಕೊಟ್ಟಿರುವುದಕ್ಕೆ ಸಿಎಂ ಸಮರ್ಥನೆ ಮಾಡಿಕೊಳ್ಳಲೇಬೇಕಾಗಿದೆ. ಆದರೆ ನಾಗೇಂದ್ರಗೆ ಸಚಿವ ಸ್ಥಾನ ಕೊಟ್ಟಿರುವುದಕ್ಕೆ ಕಾಂಗ್ರೆಸ್ ಪಕ್ಷದಲ್ಲೇ ಅಸಮಾಧಾನವಿದೆಯಂತೆ. ಇದನ್ನ ವಿಪಕ್ಷಗಳು ಹೇಗೆ ಟ್ಯಾಕಲ್ ಮಾಡ್ತಾರೆ? ನಾಗೇಂದ್ರ ರಾಜೀನಾಮೆ ಪಡೆಯುವಲ್ಲಿ ಯಶಸ್ವಿಯಾಗ್ತಾರಾ ಅಥವಾ ಕಾದ್ ನೋಡಬೇಕಾಗುತ್ತೆ.